ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಮಾಸಾಸ್ ಕಿಚನ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ಇದು ಗುರುವಾರದ ವ್ಲಾಗ್. ಇದು ಅಮ್ಮನ ಮನೆಯಲ್ಲಿ ಲಾಸ್ಟ್. ಇನ್ನು ಮುಂದೆ ನಿಮಗೆ ಬೆಳಗಾವಿಯಲ್ಲೇ ವ್ಲಾಗ್ ಎಲ್ಲ ಸಿಗುತ್ತೆ. ಸ್ವಲ್ಪ ಬೇಜಾರಾಗ್ತಾ ಉಂಟು ಅಮ್ಮನ ಮನೆಯಿಂದ ಹೋಗೋದಕ್ಕೆ, ಆದರೆ ಏನು ಮಾಡೋದು, ಹೋಗಲೇಬೇಕಲ್ವ, ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ, ನಮ್ಮ ಅತ್ತಿಗೆ ಮೀನು ಕಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಬ್ಬ ಕೂತಿದ್ದಾನೆ ನೋಡಿ, ಹೊಂಚು ಹಾಕ್ಕೊಂಡು. ಇವರಿಗೆ ಕೋಲ್ ಹಿಡ್ಕೊಂಡೇ ನಿಂತ್ಕೊಂಡಿರ್ಬೇಕು, ಇಲ್ಲ ಅಂದರೆ ಬಿಡೋದಿಲ್ಲ. ಇಲ್ಲ ಮತ್ತೊಂದು ಬಂತು ನೋಡಿ. ಇಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡಿದ್ದೀನಿ ನಾನು. ನಾರ್ಮಲಿ ಯಾವಾಗಲೂ ನಾನು ಮಾಡ್ತೀನಲ್ವ ಮನೆಯಲ್ಲಿ, ಸೇಮ್ ಮಸಾಲೆಯೇ. ಇಲ್ಲಿ ಮೀನೆಲ್ಲ ಕಟ್ ಮಾಡಿದೆಲ್ಲ, ಫ್ರೆಶ್ ಮೀನು ಮಾತ್ರ, ಫುಲ್ ಮಿಕ್ಸ್ ಇತ್ತು. ತಾಜಾ ಮೀನು, ತುಂಬ ಚೆನ್ನಾಗಿತ್ತು ಮಾತ್ರ. ಇದ್ರ ಸಾರು ಮತ್ತು ಸ್ವಲ್ಪ ಫ್ರೈ ಮಾಡಿದ್ವಿ ಇವತ್ತೆ ನೋಡಿ. ಸುಮಾರಷ್ಟು ಮಿಕ್ಸ್ ಮೀನು ಇವತ್ತೆ, ತುಂಬ ಟೇಸ್ಟಿಯಾಗಿತ್ತು ಮಾತ್ರ. ಇದು ನೋಡಿ ಮೊಗ್ಗೆಕಾಯಿ, ನಮ್ಮ ಏನು ಬಳ್ಳಿಯಲ್ಲೇ ಬೆಳೆದಿದ್ದು. ನಮ್ಮ ಮನೆಯವರು ಬೆಳಗಾವಿಯಿಂದ ತೊಗೊಂಡು ಬಂದಿದ್ದಾರೆ. ನಾನು ಹೇಳಿದ್ದೆ ಒಂದು ಇದೆಯಲ್ಲ, ಅದನ್ನು ಭಟ್ಕಳಕ್ಕೆ ಬರಬೇಕಿದ್ರೆ ತೊಗೊಂಡು ಬನ್ನಿ ಅಂತ ಹೇಳಿ. ನಂದು ಬಳ್ಳಿಯಲ್ಲಿ ಆಗಿರೋ ಮೊಗ್ಗೆಕಾಯಿ ಇದರಲ್ಲಿ ಇದೇ ದೊಡ್ಡದು, ಇಷ್ಟು ದೊಡ್ಡಾಗಿದೆ. ಮಾರ್ಕೆಟಲ್ಲಿ ಸಿಗುತ್ತಲ್ಲೋ ಅಷ್ಟು ದೊಡ್ಡಾಗಿದೆ ಅದು. ಅದನ್ನು ಇಲ್ಲಿ ತಂದಿದ್ದೀವಿ. ಇದು ಮಾವಿನ ಹಣ್ಣು ನೋಡಿ, ನಮ್ಮ ಮನೆಯವರ ತಂಗಿ ಮನೆದಿದು, ಅವರು ಕೊಟ್ಟು ಹೋಗಿದ್ದರು. ಇವರ ಚಿಕ್ಕಪ್ಪನ ಮಗಳು, ಅವರ ಮನೆ ಮಾವಿನ ಹಣ್ಣಿದು. ಇದು ಕಟ್ ಮಾಡಿದ್ದೀನಿ ನಾನು, ಇವರು ತಿಂದಿಲ್ಲಾಗಿತ್ತು ಅದಕ್ಕೋಸ್ಕರ. ಇದು ರಾತ್ರಿ ಕ್ಲಿಪ್ಪಿಂಗ್. ಇದು ಊಟ ಎಲ್ಲ ಆಗಿ ಮಾವಿನ ಹಣ್ಣೆಲ್ಲ ತಿಂದು ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಈಗ ಹೊರಡೋದೇನೆ ರಾತ್ರಿ ಸುಮಾರು 12 ಗಂಟೆಗೆ ಬಸ್ ಇತ್ತು ನಮಗೆ. ಸ್ವಲ್ಪ ಬೇಗನೆ ಹೊರಟಿದ್ವಿ ನಾವು. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಇದೆಲ್ಲ ನನ್ನ ಪಾರ್ಸಲ್ಲು, ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬಸ್ ಸ್ಟ್ಯಾಂಡಲ್ಲಿ ಬಂದು ಕಾಯ್ತಾ ಇದ್ದೀವಿ. ಬಟ್ ಬಸ್ಸು ಹೊರಗಡೆ ಬರುತ್ತೆ, ಒಳಗಡೆ ಬರೋದಿಲ್ಲ. ಬಟ್ ರೋಡಲ್ಲಿ ನಿಂತ್ಕೊಳ್ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಒಳಗಡೆ ಬಂದು ಕೂತಿದ್ದೀವಿ ನಾವು. ಈಗ ಫೋನ್ ಬಂದಿತ್ತು ಬಸ್ ಬರ್ತಾ ಇದೆ ಅಂಥೇಳಿ, ಅದಕ್ಕೋಸ್ಕರ ಹೊರಗಡೆ ಬಂದು ನಿಂತಿದ್ದೀವಿ. ಬಸ್ ಬಂದಿದ್ದೇ ಹೊರಟ್ವಿ ಅಲ್ಲಿಂದ. ಇದು ಸೀದಾ ಬೆಳಗಾವಿ ಕ್ಲಿಪ್ಪಿಂಗ್. ಇದು ಬರಬೇಕಿದ್ರೆ ಪಪ್ಪ ನನಗೆ ಹೂ ತಂದು ಕೊಟ್ಟಿದ್ರು. ಸ್ವಲ್ಪದನ್ನು ನಾನು ಮುಡ್ಕೊಂಡು ಬಂದಿದ್ದೆ, ಬಾಕಿದನ್ನು ಒಂದು ಕವರಲ್ಲಿ ಹಾಕಿ ತೊಗೊಂಡು ಬಂದಿದ್ದೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಎಲ್ಲ ಪಾರ್ಸಲು ಏನೇನು ತಂದಿದ್ದೀನಿ ಎಲ್ಲದನ್ನು ತೆಗೆದು ಸರಿ ಮಾಡಿ ಇಡಬೇಕೀಗ. ಎಲ್ಲದನ್ನು ಒಂದು ಸತಿ ಒಂದು ರೌಂಡು ಶೂಟ್ ಮಾಡ್ಕೊಂಡಿದ್ದೇನೆ ನಿಮ್ಗೆ ತೋರಿಸೋದಕ್ಕೋಸ್ಕರ. ಇದು ನೋಡಿ, ನಮ್ಮ ಅವಾಂತರ ಬಳ್ಳಿದು ಇಷ್ಟು ರಾಶಿ ಬಿತ್ಕೊಂಡಿದೆ ಅಂದರೆ, ತೆಗೆಯೋ ಫೋರ್ಸಲ್ಲಿ ಈ ಮೊಗ್ಗೆಕಾಯಿ ಬಳ್ಳಿನೂ ತೆಗೆದುಬಿಟ್ಟಿದ್ದಾರೆ ನಮ್ಮ ಯಜಮಾನರು. ಸುಮಾರಷ್ಟು ಮಿಡಿನೂ ಕೂಡ ಹಾಳಾಗೋಯ್ತು. ಈಗ ಎಲ್ಲನೂ ನಾವು ಕ್ಲೀನ್ ಮಾಡಬೇಕೀಗ. ಈಗ ಮಳೆಗಾಲ ಬರುತ್ತಲ್ವ, ಅದಕ್ಕೆ ಮುಂಚೆನೇ ಸ್ವಲ್ಪ ಎಲ್ಲದನ್ನು ಆದಷ್ಟು ಎಷ್ಟು ಕ್ಲೀನ್ ಮಾಡಬೇಕು ಅಷ್ಟೆಲ್ಲ ಸರಿ ಮಾಡಿ ಇಡಬೇಕು. ಇಲ್ಲಾಂದರೆ ಇನ್ನೂ ಹಿಂಡಾದಂಗೆ ಆಗಿಬಿಡುತ್ತದೆಲ್ಲ. ಅದಕ್ಕೋಸ್ಕರ ಎಲ್ಲನೂ ತೆಗಿತಾ ಇದ್ದಾರೆ. ಈ ಏನು ಕುಂಬಳಕಾಯಿ ಬಳ್ಳಿಗೆ ಹೂ ಆಗಿತ್ತು, ಬಟ್ ಆದ್ರೂ ಬೇಡ ಅಂಥೇಳಿ ತೆಗೆದಿದ್ದೀವಿ. ಇನ್ನೂ ರಾಶಿ ದೊಡ್ಡ ಆಗಿಬಿಟ್ರೆ ಕಷ್ಟ ಅಂಥೇಳಿ ಇದನ್ನು ಚಪ್ರ ಮಾಡಿ ಬೆಳೆಸ್ತಾರಲ್ವ, ಇಲ್ಲಿ ಸ್ವಲ್ಪ ಜಾಗನೂ ಕಡಿಮೆ ಇದೆ, ಅದಕ್ಕೋಸ್ಕರ ತೆಗೆದುಬಿಡುವ ಅಂಥೇಳಿ ತೆಗೆದಿದ್ದೀವಿ. ಇನ್ನೂ ಸುಮಾರಷ್ಟು ಕ್ಲೀನಿಂಗ್ ಎಲ್ಲ ಇದೆ, ಮಾಡಬೇಕು. ಮಾಡಿದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಎಲ್ಲದನ್ನು ತೆಗೆದು ಹಾಕ್ತಾಯಿದ್ದಾರೆ ನಮ್ಮನೆಯವರು. ಸುಮಾರಷ್ಟು ಬಳ್ಳಿ ಆಗಿಬಿಟ್ಟಿದೆ ನೋಡಿ, ಎಷ್ಟು ರಶ್ ಆಗಿದೆ. ಇನ್ನೊಂದು ಮೊಗ್ಗೆಕಾಯಿ ನೋಡಿ ತುಂಬಾ ಬೇಜಾರಾಗಿತ್ತು, ಇದು ಬಂದುಬಿಡ್ತಲ್ಲ ಇದ್ರ ಜೊತೆಗೆ ಅಂಥೇಳಿ. ಆದ್ರೂ ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಒಂದು ಬಳ್ಳಿ ಇತ್ತು, ಅದಕ್ಕೂ ಸ್ವಲ್ಪ ಮೊಕ್ಕೆ ಬಿಟ್ಟಿದೆ. ನೋಡೋಣ ಎಷ್ಟು ದೊಡ್ಡ ಆಗುತ್ತೆ ಅಂಥೇಳಿ. ಆದರೆ ತೋರಿಸ್ತೀನಿ ನಿಮಗೆ. ಈಗ ಸುಮಾರಷ್ಟು ಕ್ಲೀನಿಂಗ್ ಎಲ್ಲ ಆದ ಮೇಲೆ ಬಾಕಿ ಕೆಲಸ ಮಾಡ್ಕೋಬೇಕೀಗ. ಇದು ನೋಡಿ, ನಾನು ಊರಿಂದ ತಂದಿದ್ದೆ ಅಲ್ವಾ, ಕಾರವಾರದಿಂದ 2 ಬಾಳೆ ಗಿಡ, ಎರಡನ್ನೂ ಈ
ಬ್ಯಾಗಲ್ಲೇ ನೆಡ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬ್ಯಾಗಲ್ಲಿ ನೆಟ್ಟಿದ್ರೆ, ಇಲ್ಲಿ ತನಕ ನೆಟ್ಟಿಲ್ಲ, ಇದು ಫಸ್ಟ್ ಟೈಮ್. ನೆಟ್ಟಿ ನೋಡೋಣ ಅಂಥೇಳಿ ನಮ್ಮ ಮನೆಯವರು ಇದಕ್ಕೆ ನೆಡ್ತಾ ಇದ್ದಾರೆ. ಕೆಳಗಡೆ ಹಾಕಿದರೆ ಮತ್ತೆ ಅದು ಫುಲ್ಲು ರಾಶಿ ಹರಡ್ಕೊಬಿಡುತ್ತೆ. ಇದರಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಅಂಥೇಳಿ ನೆಡ್ತಾ ಇದ್ದೀವಿ. ಇದು ಮಿಟ್ಕ ಕೇಳಿ ಏನಂತಾರೆ, ಏಲಕ್ಕಿ ಅಲ್ವಾ? ಹಾಂ, ಅದೇ ಗಿಡ ಇದು. ಜಾಸ್ತಿ ಉದ್ದಕ್ಕೇನು ಬೆಳೆಯೋದಿಲ್ಲ ಇದು, ಸ್ವಲ್ಪ ಗಿಡ್ಡನೇ ಇರುತ್ತೆ. ಅದಕ್ಕೋಸ್ಕರನೇ ಈ ಬ್ಯಾಗಲ್ಲಿ ನೆಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ನೆಡ್ತಾ ಇದ್ದಾರೆ ಇದರಲ್ಲಿ. ಮುಂದಿನ ದಿನಗಳು ತೋರಿಸ್ತೀನಿ. ದೊಡ್ಡ ಆಗಿ ಏನಾದರೂ ಫಲವಿಲ್ಲ ಏನಾದರೂ ಆದರೆ ನೋಡೋಣ. ಆಲ್ರೆಡಿ ಇದಕ್ಕೆ ಕಾಂಪೋಸ್ಟ್ ಎಲ್ಲ ಹಾಕಿ ಇಟ್ಟಿದ್ವಿ ನಾವು, ಅದಕ್ಕೋಸ್ಕರ ಮತ್ತೇನು ತೋರಿಸಿಲ್ಲ ನಾನು. ಡೈರೆಕ್ಟಾಗಿ ನೆಡ್ತಾ ಇದ್ದಾರೆ. ನಾನು ಮನೆಯಲ್ಲೇ ಮಾಡ್ತೀನಲ್ವ, ಅದೇ ಕಾಂಪೋಸ್ಟ್ನ ಹಾಕಿ ಮಾಡಿದ್ದೀವಿ. ಇನ್ನು ಮುಂದೆ ಸ್ವಲ್ಪ ಗಿಡಗಳ ತರಬೇಕು. ಈ ಪೇರ್ಲೆ ಗಿಡ, ಮೂಸಂಬಿ ಗಿಡ ಇಂಥದ್ದನ್ನೆಲ್ಲ ತಂದು ನೆಡಬೇಕು ಅಂತ ಇದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂಥೇಳಿ. ಏನಾದರೂ ತಂದು ನೆಡೋ ಪ್ಲ್ಯಾನ್ ಇದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಈಗೀಗಂತೂ ವ್ಲಾಗು ಸ್ವಲ್ಪ ಲೇಟೇ ಬರ್ತಾ ಇದೆ. ವೀಡಿಯೋಸ್ ಅಂತೂ ತುಂಬಾ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ, ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ವಾಯ್ಸ್ ಓವರ್ ಕೊಡಬೇಕಲ್ವಾ? ಬ್ಯಾಕ್ ಸೈಡಿಂದ ವಾಯ್ಸ್ ಬಂದರೆ ಮತ್ತೆ ಎಡಿಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಮ್ಮ ಹೂವಿನ ಗಿಡಗಳು ಸುಮಾರಷ್ಟು ಹೂ ಬಿಟ್ಟಿತ್ತು, ಎಲ್ಲದನ್ನು ತೆಗೆದಿದ್ದೀವಿ ದೇವ್ರ ಪೂಜೆಗೋಸ್ಕರ. ಇದೆಲ್ಲ ನಮ್ಮ ಭಟ್ಕಳದಿಂದ ನಾನು ಒಂದು 3-4 ಗಿಡಗಳನ್ನ ತಂದಿದ್ದೆ ಕಟ್ ಮಾಡಿ, ಅದನ್ನೇ ನೆಡ್ತಾ ಇದ್ದಾರೆ ಈಗ. ತಂದ ತಕ್ಷಣ ನೆಟ್ ಬಿಡಬೇಕು, ಇಲ್ಲಾಂದರೆ ಒಣಗೋಗಿಬಿಡುತ್ತೆ, ಆಮೇಲೆ ನೆಟ್ರೂ ಪ್ರಯೋಜನ ಇಲ್ಲ. ಅದಕ್ಕೆ ಬೆಳಿಗ್ಗೆ ಬಂದ ತಕ್ಷಣ ಫಸ್ಟ್ ಇದೇ ಕೆಲಸ ಮಾಡ್ತಾಯಿದ್ದೀವಿ. ಅದಾದಮೇಲೆ ಪಾರ್ಸೆಲ್ಲೆಲ್ಲ ತೆಗೆದು ಈ ಏನು ಒಣಮೀನೆಲ್ಲ ತಂದಿದ್ನಲ್ವ, ಅದನ್ನೆಲ್ಲ ಒಂದು ಡಬ್ಬದಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ನಮ್ಮ ಮನೆಯಲ್ಲೇ ಆಗಿರುವಂತಹ ಕರಿಮೆಣಸು, ಆಮೇಲೆ ಇದು ವಾಟೆ ಹುಳಿ ಎಲ್ಲದನ್ನು ತೆಗೆದು ಇಡ್ತಾ ಇದ್ದೇನೆ. ಜೊತೆಗೆ ಈ ಬಿಂಬಳಕಾಯಿ, ಅದನ್ನು ಸಾರು ಮಾಡಬೇಕೀಗ. ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನಾನು, ಇಲ್ಲಾಂದರೆ ಹಾಳಾಗಿ ಹೋಗಿಬಿಡುತ್ತದು. ಇವಾಗ ನಾನು ಅಡುಗೆ ಮಾಡೋದಕ್ಕೆ ಬಂದಿದ್ದೇನೆ. ಏನಿಲ್ಲ, ಸ್ವಲ್ಪ ಟಯರ್ಡ್ ಆಗಿತ್ತು, ಏನಾದರೂ ಒಂದು ಸಿಂಪಲಾಗಿ ಅಡುಗೆ ಮಾಡಿಬಿಡೋಣ ಅಂತ ಇವತ್ತೇ. ಇವತ್ತೇ ಬೆಂಡೆಕಾಯಿ ಸುಕ್ಕ ಮಾಡ್ತಾಯಿದ್ದೀನಿ ನಾನು. ನಾರ್ಮಲಿ ಎಣ್ಣೆ ಜೊತೆಗೆ ಸಾಸಿವೆ, ಜೀರಿಗೆ, ಈರುಳ್ಳಿ. ನಾನು ಈರುಳ್ಳಿ ಹಾಕಿದವಾಗ ಉದ್ದಿನಬೇಳೆ ಹಾಕೋದಿಲ್ಲ, ಕೆಲವು ಸಲ ಹಾಕಬೇಕು ಅನಿಸಿದ್ರೆ ಮಾತ್ರ ಹಾಕ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸ್ವಲ್ಪನೇ ಹಾಕಿದ್ದೀನಿ, ಗಿಡದಲ್ಲೂ ಕೂಡ ಇಲ್ಲಾಗಿತ್ತು, ಹಾಗಾಗಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಪಿಂಕಿಶ್ ಆದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆಗೇ ನಾನು ಟೊಮೆಟೊ ಮತ್ತು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಮೊದಲಿಗೇ ಉಪ್ಪನ್ನು ಹಾಕಬೇಡಿ ಯಾವತ್ತಿಗೂ, ಯಾಕಂದರೆ ಅದು ಭಾಳ ಬೇಗನೆ ಲೋಳೆ ಬಿಟ್ಕೊಬಿಡುತ್ತೆ ಮತ್ತು ಬೇಗ ಹೋಗೋದೂ ಇಲ್ಲ ಅದು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ. ಈ ಕಡೆಗೆ ನಾನು ಬಟಾಟೆ ಫ್ರೈ ಮಾಡೋದಕ್ಕೆ ಬಂದಿದ್ದೀನಿ. ಇಷ್ಟನ್ನು ಸಾಮಗ್ರಿ ತಗೊಂಡಿದ್ದೀನಿ: ಉಪ್ಪು, ಅರಿಶಿಣ, ಖಾರದ ಪುಡಿ, ಬೆಳ್ಳುಳ್ಳಿ, ಜೊತೆಗೆ ಹುಣಸೆಹಣ್ಣು. ಇದನ್ನು ನೀರಲ್ಲಿ ನೆನೆಸ್ಕೊಂಡು ಅದರ ಜ್ಯೂಸನ್ನ ತೆಗಿಬೇಕು. ಬಟಾಟೆನೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ, ಈಗ ಅದನ್ನು ತೆಗಿತಾ ಇದ್ದೀನಿ. ಮಸಾಲ ರೆಡಿ ಮಾಡ್ಕೋಬೇಕು. ಇದಕ್ಕೆ ಮಸಾಲ ರೆಡಿ ಮಾಡಿ ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ಈ ಕಡೆ ತೆಗೆದಿಟ್ಕೊಂಡು ವಾಪಸ್ ಈಗ ಬೆಂಡೆಕಾಯಿ ಸುಕ್ಕದ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ಸ್ವಲ್ಪ ಲೋಳೆ ಹೋಗಿದೆ. ಇದಕ್ಕೆ ನಾನು ಅರಿಶಿಣ, ಉಪ್ಪು ಎರಡೂ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬೇಯಲಿ ಅದು. ಎರಡು ಕೆಲಸನ ಒಟ್ಟಿಗೆ ಮಾಡ್ತಾಯಿದ್ದೀನಿ ನಾನು, ಇಲ್ಲಾಂದರೆ ಟೈಮ್ ಆಗೋಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಬೇಯೋ ಟೈಮಲ್ಲಿ ಈ ಕಡೆ ನಾವು ಕಪ್ಪ ಅಂತೀವಿ, ಅದನ್ನು ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಬೇಳೆ ಸಾರು, ನಾರ್ಮಲ್ ಎಲ್ಲರಿಗೂ ಗೊತ್ತಿದೆಯಲ್ವ, ಮತ್ತೇನು ಶೂಟ್ ಮಾಡಿಲ್ಲ ನಾನು. ಈಗ ಬೆಂಡೆಕಾಯಿ ಸುಕ್ಕಕ್ಕೆ ನಾನು
ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನನಗೆ ಈ ಸುಕ್ಕ ತುಂಬಾ ಇಷ್ಟ. ನಾರ್ಮಲಿ ಇದು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾರಲ್ಲ ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರಿಗೆಲ್ಲ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ಸೂಪರಾಗಿ ಬರುತ್ತೆ. ಚಪಾತಿ ಜೊತೆಗೆ ಇನ್ನೂ ಸೂಪರಾಗಿರುತ್ತೆ. ಇದು ಬೆಂಡೆಕಾಯಿ ಸುಕ್ಕ ರೆಡಿ ಆಗಿದೆ. ಇದು ನೋಡಿ, ಬೇಗನೆ ಆಗಿಬಿಡುತ್ತೆ. ಮತ್ತು ನಿಮಗೇನಾದರೂ ಪಟ್ಟ ಅಂತ 2-3 ಥರ ವೆರೈಟಿ ಮಾಡಬೇಕು ಅಂತ ಅನಿಸಿದ್ರೆ ಸಾರು ಜೊತೆಗೆ ಈ ಸುಕ್ಕ ಮಾಡಿಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಗನೂ ಕೂಡ ಆಗುತ್ತೆ. ಈಗ ಬೇಳೆ ಸಾರು ಕೂಡ ರೆಡಿ ಆಗ್ತಾಯಿದೆ. ಇದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರೆ ಆಯಿತು ಕೆಲಸ. ಸುಕ್ಕನೂ ರೆಡಿ ಆಗಿದೆ, ಬೇಳೆ ಸಾರು ಕೂಡ ರೆಡಿ ಆಗಿದೆ. ಈ ಕಡೆ ನಾನು ಈಗ ಫ್ರೈಗೆ ಎಲ್ಲ ಮಸಾಲೆನ ಹಚ್ಕೋತಾ ಇದ್ದೇನೆ. ಕಲಿಸ್ಕೊಂಡು ಜಾಸ್ತಿ ಹೊತ್ತು ಬಿಡಬಾರ್ದು, ಇಲ್ಲಾಂದರೆ ನೀರು ಬಿಟ್ಕೊಳ್ಬಿಡುತ್ತೆ ಈ ಬಟಾಟೆ. ಅದಕ್ಕೋಸ್ಕರ ಹಾಕಿ ಆವಾಗಲೇ ಫ್ರೈ ಮಾಡಿಬಿಡಬೇಕು. ನಾವು ಕಪ್ಪ ಅಂತೀವಿ, ಇದು ರವಾ ಫ್ರೈ. ಇದು ಮೀನೆಲ್ಲ ನಾವು ಫ್ರೈ ಮಾಡಿ ತಿಂತೀವಲ್ಲ ಅದೇ ರೀತಿ ಆಗುತ್ತೆ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ ಮಾತ್ರ. ವೆಜ್ ಇದ್ದಾಗ ನಾವು ಇದನ್ನೇ ಮಾಡ್ತೀವಿ, ಇಲ್ಲಾಂದರೆ ಈ ಬದನೆಕಾಯಿ ಇರುತ್ತಲ್ವ ಅದರದ್ದು ಸೇಮ್ ಫ್ರೈ ಮಾಡ್ತೀವಿ. ಜೊತೆಗೆ ಬೆಂಡೆಕಾಯಿ ಅಂದರೆ ಈ ಊರಲ್ಲಿ ಸಿಗುತ್ತಲ್ವ ಬೆಂಡೆಕಾಯಿ, ಉದ್ದುದಕ್ಕಿರುತ್ತೆ, ಸ್ವಲ್ಪ ಯೆಲ್ಲೋಯಿಶ್. ಅದರಲ್ಲಿ ಕಪ್ಪ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಮಸಾಲೆನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಿದ್ರೆ ಆಯ್ತು. ಈಗ ರವೆ ಹಚ್ಚಿ ನೋಡಿ, ಅಡುಗೆ ಕೂಡ ರೆಡಿಯಾಗಿದೆ. ಇನ್ನೇನು ಈಗ ಊಟ ಮಾಡೋದೇನೆ. ಇವತ್ತಿನ ರೆಸಿಪಿ ಹೇಗನ್ನಿಸ್ತು, ಜೊತೆಗೆ ಟ್ರಾವೆಲ್ ವ್ಲಾಗ್, ನಿಮಗೆ ಇದೇ ರೀತಿ ವ್ಲಾಗ್ಗಳು ಇಷ್ಟನಾ ಅಥವಾ ಬೇರೆ ರೀತಿ ಚೇಂಜ್ ಮಾಡಬೇಕಾ ಅದನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ನನಗೆ ಕಮೆಂಟ್ ಮಾಡದೇ ಇದ್ದರೆ ನನಗೆ ಗೊತ್ತಾಗೋದಿಲ್ಲ. ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾರಿ. ಅಲ್ಲಿ ತನಕ ಬಾಯ್ ಬಾಯ್.